ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ದ್ವಿತೀಯ ರೂಪನಾತ್ಮಕ FA2 ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡುವ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 7ನೇ ತರಗತಿಯ FA2ನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಹಾಕಿದ್ದೀವಿ, ಅವುಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಯಾರಿಗೆ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ SS ನ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಘಟಕವಾರು ಅಂಕಹಂಚಿಕೆ ಆಗಸ್ಟ್ನಲ್ಲಿ 15% ಸಿಲೆಬಸ್ ಆಗಬೇಕು. 5ನೇ ಪಾಠ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ 5 ಅಂಕ 2 ಪ್ರಶ್ನೆ. 6 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು 4 ಅಂಕ 3 ಪ್ರಶ್ನೆ. ರಾಜ್ಯ ಸರ್ಕಾರ 5 ಅಂಕ 3 ಪ್ರಶ್ನೆ. ಉತ್ತರ ಅಮೆರಿಕ ಖಂಡ 6 ಅಂಕ 4 ಪ್ರಶ್ನೆ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನಿಮಗೆ ಬಳಕೆ ಮಾಡಿರ್ತಕ್ಕಂಥದ್ದು 20 ಅಂಕ 12 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಉದ್ದಿಷ್ಟ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ ಇದೆ, ತಿಳುವಳಿಕೆಗೆ 12 ಅಂಕ ಇದೆ, ಅನ್ವಯಕ್ಕೆ 2 ಅಂಕ, ಒಟ್ಟು 20 ಅಂಕ. ನೆಕ್ಸ್ಟ್ ಉದ್ದಿಷ್ಟ ಆದಮೇಲೆ ನಿಮಗೆ ನೆಕ್ಸ್ಟ್ ಬರೋದು ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ. ಇಲ್ಲಿ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಬಳಕೆ ಮಾಡಿರೋದು 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸರಳ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ ಅಂಕ ಹಂಚಿಕೆ ಇದೆ. 5ನೇ ಅಧ್ಯಾಯ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆಗೆ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ. ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ರಾಜ್ಯ ಸರ್ಕಾರದಿಂದ 1 ಅಂಕದ 1, 2 ಅಂಕದ 2, 3 ಪ್ರಶ್ನೆ 5 ಅಂಕ. ಉತ್ತರ ಅಮೆರಿಕ ಖಂಡದಿಂದ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಒಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬಳಕೆ ಮಾಡಿರೋದು 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗೆ ಬಳಕೆ ಮಾಡಿದ್ದೀವಿ. ಕ್ವಶನ್ ಪೇಪರ್ ಪೇಜ್ 1 ಪೇಜ್ ಅಷ್ಟೇ ಬರ್ತದೆ. ಸೊ ಅದನ್ನು ನೀವು ಆರಾಮಾಗಿ ಏನು ಮಾಡ್ಬೋದು, ಜೆರಾಕ್ಸ್ಗಳನ್ನು ಯುಟಿಲೈಸ್ ಮಾಡ್ಬೋದು. ಸೊ ನಾನಿವಾಗ ನಿಮಗೆ ಕೀ ಆನ್ಸರನ್ನೇ ತೋರಿಸ್ತೀನಿ. ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026 ಮಾದರಿ ಉತ್ತರಗಳು ತರಗತಿ 7 ವಿಷಯ ಸಮಾಜ ವಿಜ್ಞಾನ ಅಂಕ 20 ಸಮಯ 40 ನಿಮಿಷ. ಫಸ್ಟ್ ಒನ್ ಸರಿಯಾದ ಆಯ್ಕೆ ಆರಿಸಿ ಅದರ ಉತ್ತರಗಳನ್ನು ಬರಿಬೇಕು. 2 ಪ್ರಶ್ನೆ ತಲಾ ಒಂದಕ್ಕೆ 1 ಅಂಕ. ಬಕ್ಸರ್ ಕದನ ಈ ವರ್ಷ ನಡೆಯಿತು ಅಂತ ಕೇಳಿದರೆ ಎ ಸಾಮಾನ್ಯ ಶಕ 1757, ಬಿ ಸಾಮಾನ್ಯ ಶಕ 1764, ಸಿ ಸಾಮಾನ್ಯ ಶಕ 1765, ಡಿ ಸಾಮಾನ್ಯ ಶಕ 1799. ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಬಿ ಸಾಮಾನ್ಯ ಶಕ 1764 ಈಸ್ ದ ರೈಟ್ ಆನ್ಸರ್. 2ನೇ ಪ್ರಶ್ನೆ ಮದ್ರಾಸ್ ಪ್ರಾಂತದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಎ ವಾರ್ನ್ ಹೇಸ್ಟಿಂಗ್ಸ್, ಬಿ ಕಾರ್ನ್ ವಾಲಿಸ್, ಸಿ ವಿಲಿಯಂ ಬೆಂಟಿಂಗ್, ಡಿ ಥಾಮಸ್ ಮನ್ರೋ. ಸರಿಯಾದ ಉತ್ತರ ಆಯ್ಕೆ ಡಿ ಥಾಮಸ್ ಮನ್ರೋ. ಮುಂದೆ ಬಿಟ್ಟಸ್ತ್ರ ತುಂಬತಕ್ಕಂಥ ಪ್ರಶ್ನೆಗಳನ್ನ 2 ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಇಂಗ್ಲಿಷ್ ಭಾಷೆ ಆಡಳಿತದ ಭಾಷೆಯಾದ ವರ್ಷ ಕೇಳಿದ್ರು. ಸಾಮಾನ್ಯ ಶಕ ವರ್ಷ 1844. ಉತ್ತರ ಅಮೆರಿಕ ಖಂಡವನ್ನು ಡ್ಯಾಶ್ ಖಂಡ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಇದನ್ನು ಪ್ರೈರಿಸ್ಗಳ ನಾಡು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಉತ್ತರ ಅಮೆರಿಕಾವನ್ನು ಕರೀತಾರೆ. ಓಕೆ, ಇನ್ನು 1 ಅಂಕದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ ಕೂಡ ನಾವು 2 ಪ್ರಶ್ನೆ ಕೇಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಇಲ್ಲಿ ಕೂಡ 2 ಪ್ರಶ್ನೆ 2 ಅಂಕ ಇರೋದು. ಪ್ರಶ್ನೆ ಇತ್ತು ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿಲ್ಲಿ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡೋದು. ಪ್ರಶ್ನೆ 6 ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ದಾರೆ. ಸೊ ಜಗತ್ತಿನ ಅತಿ ದೊಡ್ಡ ದ್ವೀಪ ಅದು ಗ್ರೀನ್ಲ್ಯಾಂಡ್ ದ್ವೀಪ. ಇನ್ನು 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 2ರಿಂದ 4 ವಾಕ್ಯನೋ ಅಥವಾ 4 ಅಂಶಗಳಲ್ಲಿ ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕು, ಬರಿಬೇಕು. 10 ಮಾರ್ಕ್ ಇದೆ. ಭೂ ಕಂದಾಯ ನೀತಿ ಜಾರಿಯ ಉದ್ದೇಶವೇನು ಅಂತ ಕೇಳಿದರು. ಫಸ್ಟ್ ಒನ್ ಭಾರತದಲ್ಲಿ ಯುದ್ಧಗಳ ವೆಚ್ಚ ತುಂಬೋದು, ಬ್ರಿಟಿಷ್ ಸಿಬ್ಬಂದಿಗಳ ವೇತನ ಮಾಡೋದು, ಹಣಕಾಸಿನ ಅವಶ್ಯಕತೆಯನ್ನು ಸರಿದೂಗಿಸೋದು. ಪ್ರಶ್ನೆ 8 ವಿಧಾನಸಭೆ ಸದಸ್ಯರ ಅರ್ಹತೆಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ಆಮೇಲೆ ದಿವಾಳಿಯಾಗಿರಬಾರ್ದು ಅನ್ನೋದು ವಿಧಾನಸಭಾ ಸದಸ್ಯರ ಅರ್ಹತೆಗಳಲ್ಲಿ ಬರೋದು. ಪ್ರಶ್ನೆ 9 ಶಾಸಕರ ಜವಾಬ್ದಾರಿಗಳು ಯಾವುವು ಅಂತ ಕೇಳಿದ್ದಾರೆ. ಶಾಸಕರ ಮುಖ್ಯ ಜವಾಬ್ದಾರಿ ಏನಪ್ಪ ಅಂತಂದರೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು, ಜನಕಲ್ಯಾಣ ಯೋಜನೆಯಲ್ಲಿ ವಿಶೇಷ ಕಾಳಜಿ ವಹಿಸೋದು, ಜನರ ಕುಂದುಕೊರತೆಗಳನ್ನು ಸದನದಲ್ಲಿ ಚರ್ಚೆ ಮಾಡೋದು,
ಜನರ ಪರವಾದ ಕಾನೂನುಗಳನ್ನು ಜಾರಿಯಾಗಲು ಶ್ರಮಿಸೋದು ಅಂತ ಬರೆದರೆ ಸಾಕು. ಪ್ರಶ್ನೆ 10, ಉತ್ತರ ಅಮೆರಿಕಾ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿ. ಇಲ್ಲಿ ಉತ್ತರ ಅಮೆರಿಕಾ ಖಂಡ ಸಂಪೂರ್ಣವಾಗಿ ಸಮಭಾಜಕ ವೃತ್ತದಲ್ಲಿ ಉತ್ತರದಲ್ಲಿ ನೆಲೆಗೊಂಡಿದೆ. ಇದು ಅಕ್ಷಾಂಶಿಕವಾಗಿ 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಉತ್ತರ ಅಮೆರಿಕಾ 24.24 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಬರೆದರೆ 2 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನೊಂದು ಅದೇ ಪ್ರಶ್ನೆ ಕೇಳಿತು, ಅದೇ ಪಾಠದ್ದು, ಉತ್ತರ ಅಮೆರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಅಮೆರಿಕಾ ಖಂಡದಲ್ಲಿ ಬರ್ತಕ್ಕಂಥ ಮುಖ್ಯವಾದ ನದಿಗಳು ಯಾವಪ್ಪ ಅಂತಂದರೆ, ಫಸ್ಟ್ ಒನ್ ಮೆಸ್ಸಿಸಿಪ್ಪಿ ಬರ್ತದೆ, ಎರಡನೇದು ಮಿಸೌರಿ ಬರ್ತದೆ, ಮೂರನೇದು ಕಾಲ್ರಾಡೋ, ನೆಕ್ಸ್ಟ್ ಸೇಂಟ್ ಲಾರೆನ್ಸ್ ಅಂತ ಬರ್ತದೆ. ಇವೆಲ್ಲ ಏನಪ್ಪ ಅಂತಂದರೆ ಉತ್ತರ ಅಮೆರಿಕಾ ಖಂಡದ ಪ್ರಮುಖ ನದಿಗಳ ಪಟ್ಟಿಗಳಲ್ಲಿ ಬರ್ತವೆ ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಇದೇ ಪಾಠದ ಲಾಸ್ಟ್ ನಾವು 4 ಅಂಕಕ್ಕೆ ಒಂದು ಪ್ರಶ್ನೆ ಕೊಟ್ಟಿತ್ತು. ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ 8 ಪಾಯಿಂಟ್ಸ್ಗಳಾದರೂ ಬರೀಬೇಕು. ಪ್ರಮುಖವಾದ ಕಾರಣಗಳು ತುಂಬಾ ಇದ್ದಾವೆ. ಅದರಲ್ಲಿ ಕಾರ್ನಾಟಿಕ್ ಯುದ್ಧಗಳು ಬರೋದು, ಪ್ಲಾಸಿ ಕದನ ಬರುತ್ತೆ, ಬಕ್ಸಾರ್ ಕದನ, ದಿವಾನಿ ಹಕ್ಕನ ಪ್ರಾಪ್ತಿ ಬರ್ತದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಮತ್ತೆ ರೆಗ್ಯುಲೇಟಿಂಗ್ ಆ್ಯಕ್ಟ್ಗಳಾಗಿರ್ಬೋದು, ಆಂಗ್ಲೋ ಮೈಸೂರು ಯುದ್ಧಗಳಾಗಿರ್ಬೋದು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ನ ಯುದ್ಧಗಳು, ಸಹಾಯಕ ಸೇನೆ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ ಅಂತ ಹೇಳ್ತಾರೆ. ಇವೇ ಏನಪ್ಪ ಅಂದರೆ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳಲ್ಲಿ ಪಟ್ಟಿಯಲ್ಲಿ ಸೇರಿದೆ. ಇಷ್ಟಿತ್ತು ಈ ಪ್ರಶ್ನೆಗಳನ್ನು. ಬೇರೆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.